ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಸ್ಟೀಲ್ ಸೆಕ್ಟರ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಒಂದು ನ್ಯೂಸ್ ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ, ಹಳೇದು ಮೈನಿಂಗ್ದು ರಿಲೇಟೆಡ್ ಒಂದು ಸುಪ್ರೀಂ ಕೋರ್ಟಲ್ಲಿ ಬಂದಿತ್ತು ಅಂತ. ಮತ್ತೆ ಏನು ಅಪ್ಡೇಟ್ ಆಗಿದೆ ಅಂತ ನಾನು ಫಾಲೋ ಅಪ್ ಮಾಡಿಲ್ಲ, ಬಟ್ ಇವತ್ತು ಸ್ಟೀಲ್ ಸೆಕ್ಟರ್ ತುಂಬ ಪಾಸಿಟಿವ್ ಆಗಿತ್ತು. ಸೊ ಹಿಂಡಾಲ್ಕೋದಲ್ಲಿ 3.89% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನೋಡೋದಾದ್ರೆ ಇವತ್ತು ಮಹೇಂದ್ರ ಆ್ಯಂಡ್ ಮಹೇಂದ್ರ 2.65% ಕರೆಕ್ಷನ್ ಬಂದಿದೆ. ಒಂದು ಕೆಳಗಡೆ ಹೋಗೋಕ್ಕೆ ಒಂದು ಸೂಚನೆ ಕೊಡ್ತಾ ಇದೆಯೋ ಅಂತ ನೋಡ್ತಾ ಹೋಗೋಣ. ಇವತ್ತು ಐ ಟಿ ಸೆಕ್ಟರ್ ಪಾಸಿಟಿವ್ ಆಗುತ್ತೆ, ಎಸ್ಪೆಷಲಿ ಇನ್ಫೋಸಿಸು ಮಧ್ಯದಲ್ಲಿ ಪಾಸಿಟಿವ್ ಆಗಿದ್ರು, ಕೊನೆ ಕ್ಲೋಸ್ ಬಂದಿದೆ. ಆದರೆ TCS ಪೂರ್ತಿ ದಿನ ಇವತ್ತು ತುಂಬ ಪಾಸಿಟಿವ್ ಆಗಿ ಇತ್ತು. ಆಯಿಲ್ ಸೆಕ್ಟರ್ ಸ್ಟಾಕ್ಗಳೆಲ್ಲ $80 ಕಮ್ಮಿ ಬಂದಿರಬೇಕಲ್ವ ಕ್ರೂಡು. ಸೊ ONGC, BPCL, ರಿಲಯನ್ಸ್ ಎಲ್ಲದು ಕೂಡ ಪಾಸಿಟಿವ್ ಆಗಿತ್ತು. ಇವತ್ತು ಏನಾಗಿತ್ತು, ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಇವತ್ತು ನೋಡಿ ಟ್ರೇಡ್ ತುಂಬ ಕಷ್ಟ ಆಯಿತು. ಆಪ್ಷನ್ ಬೈರ್ಗಾದರೂ ಅಷ್ಟೇ, ಆಪ್ಷನ್ ಸೆಲ್ಲರ್ಗಾದರೂ ಅಷ್ಟೇ, ಯಾಕಂದರೆ ತುಂಬ ನ್ಯಾರೋ ರೇಂಜು. ಮತ್ತು ಇಲ್ಲಿ ಎಲ್ಲಿ ಬೇಕಾದರೂ ಬಿಗ್ ಮೂವ್ಮೆಂಟ್ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಆ ರೀತಿ ಆಗಲಿಲ್ಲ. ಇಡೀ ದಿನ ಮಾರ್ಕೆಟು ಸಣ್ಣದಾಗಿ ಉಳ್ಕೊಂತು. ಇದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ನಾವು ಯಾವತ್ತು ಶುಕ್ರವಾರದ ವಿಡಿಯೋದಲ್ಲಿ ಯಾವ ರೀತಿ ಮಾತಾಡ್ಕೊಂಡಿದ್ವಿ ಅಂತಂದರೆ, ಒಂದು ಇಂಪಾರ್ಟೆಂಟ್ ಅಂತ ಏನೊಂದು ಚಾನಲ್ ಬರ್ತಾ ಇತ್ತು, ಆ ಚಾನಲ್ನ ದಾಟಿ ಸ್ವಲ್ಪ ಡಿಸ್ಟರ್ಬ್ ಮಾಡಿ ಮೇಲ್ಗಡೆ ಹೋದಂಗೆ ಕ್ಲೋಸಿಂಗ್ ಆದಂಗೆ ಆಗಿದೆ. 24,500 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ 24,500 ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. ಈಗ ಗ್ಯಾಪ್ ಫಿಲ್ಲಿಂಗ್ ಕಡೆ ಹೋಗ್ತಿರ್ಬೋದು ಅಂತ ಯೋಚನೆ ಮಾಡಿದ್ವಿ. ಅದೇ ರೀತಿಯಾಗಿ ತುಂಬ ಒಂದು ದೊಡ್ಡದಾಗಿ ಗ್ಯಾಪ್ ಓಪನಿಂಗ್ ಆದರೆ ಇಮಿಡಿಯೇಟಾಗಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು, ಯಾಕಂದರೆ ಯಾರ್ಯಾರು ಪೊಸಿಷನ್ ಕ್ಯಾರಿ ಮಾಡಿರ್ತಾರಲ್ಲ ಅವರೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದು ಅಂದ್ಕೊಂಡಿದ್ವಿ. ಇವತ್ತು ನೋಡಿ 22,560 ಅಂದರೆ ಒಂದು ಸರಿ ಸುಮಾರು ಒಂದು 100 ಪಾಯಿಂಟ್ ಮೇಲ್ಗಡೆ ಓಪನ್ ಆಯಿತು. ಇಮಿಡಿಯೇಟಾಗಿ ಸೆಲ್ಲಿಂಗ್ ಬಂತು. ಬಂದಾದ್ಮೇಲೆ ಏನಾಯಿತು, ಫುಲ್ ಗ್ಯಾಪ್ ಫಿಲ್ ಆಗ್ತಾ ಬಂತು. ಈ ಝೋನ್ 24,400 ಈ ಝೋನ್ ಫಿಲ್ ಮಾಡಿ ಇಲ್ಲಿಂದ ರಿಕವರಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಂದು ಇವತ್ತು. ಆದರೆ ಇಡೀ ದಿನ ಇಲ್ಲೇ ಉಳ್ಕೊಂತು. ಒಂದು ಪೊಸಿಷನ್ನ ಕೂಡ ಕ್ಯಾರಿ ಮಾಡಿದ್ದೀನಿ ನಿಫ್ಟಿನಲ್ಲಿ ನಾನು, ಯಾವುದು ಸಿಹಿ ಬೈ ಪೊಸಿಷನ್ನ. ಯಾಕೆ ಆ ರೀತಿ ಆಯಿತು ಅಂತ ಹೇಳ್ತೀನಿ ನೋಡಿ. ಈ ರೀತಿ ಆಯಿತು ಅಂತಂದ್ರೆ ಒಂದ್ಸಲ ಬಾಟಮ್ನ ಟೆಸ್ಟ್ ಮಾಡುತ್ತೆ, ಅದು ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿಂದ ನಮಗೆ ಕಾಂಟ್ರಾರಿಯನ್ ಟ್ರೇಡ್ ಕೊಡೋಕ್ಕೆ ಸುಲಭ. ಯಾಕೆ ಅಂತಂದರೆ ಹಿಂದೆ ಬಂದಿರುವಂಥ ಲೆವೆಲು 24,500 ಇಂಪಾರ್ಟೆಂಟ್ ಸಪೋರ್ಟು, ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಸುಲಭ ಅಂತ. ಇಲ್ಲಿ ಬಂದಿದ್ದನ್ನು ಕ್ಯಾಂಡಲ್ ನೋಡಿದಾಗ ಸೊ ಇಲ್ಲಿ ಆಗ್ತಾ ಇದೆ. ಇಲ್ಲಿ ಎರಡನೇ ಸಲ ಮೂವ್ಮೆಂಟ್ ಬಂದಾಗ ಇಲ್ಲಿ 24,600 ದಾಟ ತನಕ ಕ್ಲೋಸಿಂಗ್ ಆಗೋ ತನಕ ಕಾಯಬೇಕಾಗಿತ್ತು. ಆದರೆ ನಾನು ಈ ಬಾರಲ್ಲಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟೆ ಸಿ ಟ್ರೇಡ್ನ. ಆದರೆ ಆಮೇಲೆ ಏನಾಯಿತು, ಮಾರ್ಕೆಟ್ ಇಡೀ ದಿನ ಅಲ್ಲೇ ಉಳ್ಕೊಂಡಿದೆ. ನೋಡೋಣ ನಾಳೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೇಮ್ ಈಗಲೂ ಕೂಡ ಏನು ಚೇಂಜಸ್ ಇಲ್ಲ. 24,500 ನಾವು ಸ್ಟಾಪ್ ಲಾಸ್ ಇಟ್ಕೋಬೇಕು. ಇಲ್ಲಿಂದ ನೋಡ್ತಾ ಹೋಗೋದ್ರೆ ಒಂದು ಟ್ರೆಂಡ್ ಲೈನ್ನ ರೆಫರೆನ್ಸ್ ಹತ್ತತ್ರಕ್ಕೆ ಹೋಗ್ತಾ ಇದೆ. ಮೇಲ್ಗಡೆ ನಾನು ನೋಡ್ತಾ ಬರೋದಾದ್ರೂ ವರ್ಟೆಕ್ಸ್ ಹತ್ತಿರ ಬಂದಿದೆ. ಇಲ್ಲಿಂದ ಒಂದು ಮೂವ್ಮೆಂಟ್ ಬಂದರೆ ಮೇಲ್ಗಡೆ ಅಥವಾ ಕೆಳಗಡೆ ಬಿಗ್ ಮೂವ್ಮೆಂಟ್ ಬರುತ್ತೆ. ಮೇಲ್ಗಡೆ ಹೋದರೆ ಆ ಗ್ಯಾಪ್ ಫಿಲ್ಲಿಂಗ್ ಏನಾಗಿದೆ ಅದು ಫಿಲ್ ಆಗೋಕ್ಕೆ ಇನ್ನೂ ಅಲ್ಲಿ ಒಂದು ಚಾನ್ಸಸ್ ಇದೆ ಅಲ್ವಾ. ಅಂದರೆ 24,700 ಇಲ್ಲೇನಿದೆಯಲ್ಲ 24,700 ಸರಿ ಸುಮಾರು ಆ ಝೋನ್ನ ಫಿಲ್ ಆಗ್ಬೋದು. ಅದೇ ರೆಸಿಸ್ಟೆನ್ಸ್ ಆಗುತ್ತೆ. ಕೆಲವರು ಕೇಳಿದರೆ ಏನು ರೆಸಿಸ್ಟೆನ್ಸ್ ಆಗ್ಬೋದು ಅಂತ ಈ ತಿಂಗಳಿಗೆ. ನೋಡಿ 24,800 ಮೇಜರ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಮಾರ್ಬೋಜು ಕ್ಯಾಂಡಲ್ ಆಗಿತ್ತು, ಎಲ್ಲ ಆಕ್ಷನ್ ಆಗಿರುವಂಥದ್ದು 24,800 ಮೇಜರ್ ರೆಸಿಸ್ಟೆನ್ಸ್. ಬಟ್ ಗ್ಯಾಪ್ ಫಿಲ್ಲಿಂಗ್ ಅಂತ ನಾವು ನೋಡೋದಾದ್ರೆ 24,700 ತನಕ ಒಂದು ನಿಫ್ಟಿಗೆ ಅವಕಾಶ ಇದೆ. ಅದು ಆಗುತ್ತೋ ಇಲ್ವಾ ನೋಡೋಣ. ಆದಮೇಲೆ ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಮತ್ತೆ ಬ್ರೇಕ್ಔಟ್ ಕೊಡುತ್ತಾ ಅಥವಾ ಇಲ್ಲಿಂದ ವಾಪಸ್ ರಿವರ್ಸ್ ಆಗುತ್ತೆ ಟ್ರೇಡ್ ಅನ್ನೋದನ್ನ ನೋಡ್ತಾ ಹೋಗೋಣ. ಬಟ್ ಇನ್ನೊಂದು ಸ್ವಲ್ಪ ಮೂವ್ಮೆಂಟ್ ಮೇಲ್ಗಡೆಗೆ ಬಾಕಿ ಇದೆ ಅನ್ನೋ ಒಂದು ಬಯಾಸಲ್ಲೇ ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಬಯಾಸ್ ನಾಳೆ ನೋಡಿ 24,500 ಯಾವುದೇ ಕಾರಣಕ್ಕೂ ಇದಕ್ಕಿಂತ ಕೆಳಗಡೆ ಬರಬಾರ್ದು. 24,500ಕ್ಕಿಂತ ಕೆಳಗಡೆ ಬರ್ತಾ ಇದೀವಿ ಅಂತಂದರೆ ನಾವು ಅಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ನೋಡಿ. ಆ ಪಾಸ್ ಇಲ್ಲಿ ಬೇಕಾದರೂ ಆಗ್ಬೋದು. ಇವಾಗ 24,700 500 ಮಧ್ಯೆ ಇಲ್ಲಿ ಬೇಕಾದ್ರೂ ಪಾಸ್ ಆಗಿ ಆಮೇಲೆ ಮೇಲ್ಗಡೆ ಕೆಳಗಡೆ ಮೂವ್ಮೆಂಟ್ ಕೊಡ್ಬೋದು. ಬಟ್ ಒಂದ್ಸಲ 24,700 ಗ್ಯಾಪ್ ಫಿಲ್ಲಿಂಗ್ ಆಯಿತು ಅಂತಂದರೆ ನಾವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ವೀಕ್ ಆಗಿದೆ. ಬ್ಯಾಂಕ್ ನಿಫ್ಟಿ ನೋಡಿ ಇವತ್ತು ಯಾಕೆ ನಿಫ್ಟಿನಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ನಿಮಗೆ, ನಿಫ್ಟಿ ಯಾವ ರೀತಿ ಮೂವ್ಮೆಂಟ್ ಆಗೋದಕ್ಕೆ ತುಂಬ ಇನ್ಫ್ಲುಯೆನ್ಸ್ ಬ್ಯಾಂಕ್ ನಿಫ್ಟಿಯಿಂದ ಬರುತ್ತೆ ಅಂತ. ಇವತ್ತು ಓವರ್ ಇಂಡೆಕ್ಸ್ ನೋಡ್ತಾ ಬನ್ನಿ. ಇಲ್ಲ 5 ಚಾರ್ಟ್ಗಳನ್ನು ತೋರಿಸ್ತಾ ಇದ್ದೀನಿ ನಾನು. ಮಿಡ್ ಕ್ಯಾಪ್ ನಿಫ್ಟಿ ಬಿಡಿ ಇವತ್ತು ತುಂಬ ರೋಲರ್ ಕೋಸ್ಟರು, ಮೇಲೆ ಕೆಳಗೆ ಒದಿತಾನೆ ಇದ್ರು. ಸತೀಶ್ ಸರ್ ಹೇಳ್ತಾ ಇದ್ರು ಫುಟ್ಬಾಲ್ ಆಡ್ತಾ ಇದ್ದಾರೆ ಇವತ್ತು ಬಿಗ್ ಪ್ಲೇಯರ್ಸ್ ಅಂತ, ಹಾಗೆ ಆಗಿತ್ತು. ಬಟ್ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಚಾರ್ಟ್ ನೋಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಕಾಣುತ್ತೆ. ಫಸ್ಟ್ ಏನೊಂದು ಡೌನ್ ಮಾಡ್ತಲ್ಲ, ಆ ಡೌನ್ ಇಡೀ ದಿನ ಬಿಟ್ಕೊಡ್ಲಿಲ್ಲ, ಅಲ್ಲಿಂದ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇತ್ತು. ಸೆನ್ಸೆಕ್ಸಲ್ಲೂ ಅದೇ ರೀತಿ ಆಯಿತು, ನಿಫ್ಟಿನಲ್ಲೂ ಅದೇ ರೀತಿ ಆಯಿತು. ಬಟ್ ಬೇರೆ ಇಂಡೆಕ್ಸ್ಗಳು ನೀವು ನೋಡಿದ್ರೆ ಫಿನ್ ನಿಫ್ಟಿ ಆಗಲಿ ಮತ್ತೆ ಒಂದು ಲೋನ ಮಾಡ್ಕೊತಾನೆ ಬರ್ತಾ ಹೋಯಿತು. ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿನೂ ಅಷ್ಟೇ. ಇವು 12,700 ಬಿಟ್ಕೊಡಲ್ಲ ಅಂದ್ಕೊಂಡಿದ್ದೆ, 12,700ಗೆ ಸಂಚಕಾರ ಥರ ಬರುವಂಥ ಮೂಮೆಂಟ್ ಆಯಿತು. ಅದಾದಮೇಲೆ ತುಂಬ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಯಿತು, ಅದು ಬೇರೆ ವಿಚಾರ. ಬಟ್ ಇಲ್ಲಿ ಸ್ವಲ್ಪ ಟ್ರಿಕಿಯನ್ನು ಇತ್ತು ಇವತ್ತು ಟ್ರೇಡು, ಯಾಕಂದರೆ ಒಂದೊಂದು ಇಂಡೆಕ್ಸ್ ಒಂದೊಂದು ಥರ ಪರ್ಫಾರ್ಮ್ ಮಾಡ್ತಾ ಇತ್ತು. ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿನಲ್ಲಿ 50,350 ಒಂದು ಬಸ್ ಸ್ಟ್ಯಾಂಡ್ ಝೋನ್ ಅಂತ ಬಿಟ್ಕೊಡ್ಬಾರ್ದು ಅಂದ್ಕೊಂಡಿದ್ವಿ. ಬಟ್ ಲಾಸ್ಟಿಗೆ ಒಂದು ಪಾಯಿಂಟಲ್ಲಿ 50,300 ಕೂಡ ಬರ್ತಾಯಿತ್ತು. 50,300 ತೊಗೊಂಡಿದ್ರೆ ಇಲ್ಲಿ ನಮಗೆ ಬೇರೆ ದಾರಿನೇ ಇರ್ತಿರಲಿಲ್ಲ, ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳ್ಳೇಬೇಕಾಗಿತ್ತು. ನೋಡಿ ಇಂಥ ದಿನಗಳು ಅಫ್ಕೋರ್ಸ್ ಮಾರ್ಕೆಟ್ ನಮಗೆ ಒಂದು ಕರಣೆ ತೋರಿಸಿ ಅಲ್ಲಿಂದ ಮೇಲ್ಗಡೆ ಹೋಗಿದೆ ಅಂತ ಅನ್ಸ್ಬೋದು. ಬಟ್ 50,300 ಅನ್ನೋದು ವೆರಿ ಇಂಪಾರ್ಟೆಂಟ್ ಝೋನ್. ಅದಕ್ಕಿಂತ ಕೆಳಗಡೆ ಬಂದರೆ 50,200 ತುಂಬ ಇಂಪಾರ್ಟೆಂಟ್ ಝೋನ್. ನಾಳೆ ಯಾವುದೇ ಕಾರಣಕ್ಕೂ 50,200ನ ಬ್ಯಾಂಕ್ ನಿಫ್ಟಿ ಬಿಟ್ಕೊಡೋಂಗಿಲ್ಲ. 50,200 ಬಿಟ್ಕೊಡ್ತು ಅಂತಂದರೆ ಇದರಿಂದ ವೀಕ್ ಆಗಿದೆ ಅಂತ ನಾವು ಗೊತ್ತಾಗ್ಬೋದು. 50,200ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಬುಲಿಶ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ 50,800 ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂತಂದರೆ
ಮಾರ್ಕೆಟಲ್ಲಿ ಒಂದು ಬ್ಯಾಂಕ್ ನಿಫ್ಟಿನಲ್ಲಿ ಆ ಗ್ಯಾಪೇ ಫಿಲ್ ಆಗಿಲ್ಲ ನೋಡಿ. ಇಲ್ಲಿ ನಿಫ್ಟಿ ಅಟ್ಲೀಸ್ಟ್ ಅಟೆಂಡ್ ಮಾಡಿದೆ, ಅದ್ರ ಮೇಲ್ಗಡೆ ಬಂದು ಅಟೆಂಡ್ ಮಾಡ್ತಾ ಇದೆ ಕರೆಕ್ಟ್. ಆದರೆ ಬ್ಯಾಂಕ್ ನಿಫ್ಟಿ ಏನಾಗಿ ನೋಡಿ ಇಲ್ಲಿ ಅದಕ್ಕಿಂತ ಮೇಲ್ಗಡೆನೇ ಇದೆ. ಈಗಲೂ ಕೂಡ ಮೊನ್ನೆ ಇದೇನು ಕ್ಲೋಸಿಂಗ್ ಆಗಿತ್ತಲ್ಲ ಆಲ್ಮೋಸ್ಟ್ ಅದರ ಹತ್ರನೇ ಕ್ಲೋಸಿಂಗ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡ್ತಾ ಹೋಗೋದಾದರೆ ಬ್ಯಾಂಕ್ ನಿಫ್ಟಿ ಇನ್ನೂ ಒಂದು ಆ ಗ್ಯಾಪನ್ನು ಫಿಲ್ ಮಾಡೋಂಥದ್ದು ಬಾಕಿ ಇದೆ. ಅಂದರೆ 51,000 ಟೆಸ್ಟ್ ಆಗುವಂಥದ್ದು ಬಾಕಿ ಇದೆ. ಹಾಗಾಗಿ ಯಾವುದೂ ಇನ್ನೂ ಖಚಿತವಾಗಿ ಆಗಿಲ್ಲ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದೇ ವೆರಿ ಇಂಪಾರ್ಟೆಂಟ್. ನಾಳೆ ಏನಾದರೂ ಅಕಸ್ಮಾತ್ ಗ್ಯಾಪ್ ಓಪನಿಂಗ್ ಆಗ್ಬಿಡ್ತು ಅಂತಂದರೆ ಆ ಒಂದು ಗ್ಯಾಪ್ ಫಿಲ್ಲಿಂಗ್ ಏನಾಗಿದೆ ಅದಾಗ್ಬೋದು. 50,800 ಫಸ್ಟ್ ಟಾರ್ಗೆಟ್, 51,000 ಈ ಗ್ಯಾಪ್ಗಳು ಫಿಲ್ ಆಗುತ್ತೆ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗಿ 50,200ಕ್ಕಿಂತ ನಾವು ಕೆಳಗಡೆ ಬರ್ತಾ ಇದೀವಿ ಅಂತಂದರೆ ನೀವು ಒಂದು ವೀಕ್ ಟ್ರೇಡ್ ಆಗ್ತಾ ಇದೆ ಅಂತ ನೀವು ಯೋಚನೆ ಮಾಡ್ತಾ ಹೋಗಬೇಕು. ಅಂದರೆ ಸ್ಟಿಲ್ ನೀವೇನೋ ತರ್ಕೋಬೇಕು 49,800 50,800 ಈ ಝೋನ್ ಒಳಗಡೆನೇ ಇದೀವಿ. ಸೊ ಈ ಕಡೆಗೆ ಈ ಚಾನಲ್ನ ಮತ್ತೆ ಕೆಳಗಡೆ ಅಂದರೆ ಇಲ್ಲಿಂದ ಮೇಲೆ ಕೆಳಗೆ ಮಾಡ್ತಾ ಇದ್ರಲ್ಲ ಅಲ್ಲಿಗೆ ಬರ್ತಾ ಇದೆ ಅಂತ. ಅಗ್ರೆಸಿವ್ ಅಂದರೆ ಆ ಥರನೇ 50,000 ಒಂದು ಸಪೋರ್ಟ್ ಲೆವೆಲ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 49,800 700 ಈ ಲೆವೆಲ್ ಥರ ಯೋಚನೆ ಮಾಡಬೇಕು. ಬಟ್ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಹೋಗಬೇಕು ಅಂದರೆ ನಾಳೆ ಯಾವುದೇ ಕಾರಣಕ್ಕೂ 50,200 ಬಿಟ್ಕೊಡ್ಬಾರ್ದು. ಬ್ಯಾಂಕ್ ನಿಫ್ಟಿ 50,200 ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಬೋದು. ಬಟ್ ಯಾಕೆ ಸ್ವಲ್ಪ ನಾವು ಸಿ ಕಡೆಗೆ ಬಯಾಸ್ ಆಗಿರಬೇಕಾಗಿತ್ತು ಅಂತಂದರೆ ಇಲ್ಲಿ ನೋಡಿ ಒಂದು ಶುಕ್ರವಾರ ಬಂದಂಥ ಕ್ಲೋಸಿಂಗ್ ಮೇನ್, ಇನ್ನೇನು ಇಲ್ಲ. ಮತ್ತು ಇನ್ನು ಇಂಪಾರ್ಟೆಂಟ್ ಲೆವೆಲ್ ಹತ್ರ ಇಲ್ಲೇನಾಗಿದೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗೋ ಥರನೂ ಕಾಣಿಸಿತ್ತು. ಇಲ್ಲೊಂದು ಗ್ಯಾಪ್ ಕೂಡ ಫಿಲ್ ಆಗಿದೆ. ಈ ಎಲ್ಲ ಪ್ಯಾರಾಮೀಟರ್ದಿಂದ ನಿಫ್ಟಿನೂ ಪಾಸಿಟಿವ್ ಕ್ಲೋಸಿಂಗ್ ಆಗಿದ್ದರಿಂದ ಸೊ ನಾವೊಂದು ಮೇಲ್ಗಡೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ನೋಡ್ತಾ ಹೋಗೋಣ ಯಾವ ರೀತಿ ಮಾಡುತ್ತೆ ಮಾರ್ಕೆಟ್ ಅಂತ. ಅದೇ ರೀತಿಯಾಗಿ ಫಿನ್ ನಿಫ್ಟಿ, ನಾಳೆ ಫಿನ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಕೂಡ ಫಿನ್ ನಿಫ್ಟಿನಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ 23,000 ಏನು ರೆಸಿಸ್ಟೆನ್ಸ್ ಇತ್ತು ಅಲ್ಲಿಂದ ಓಪನ್ ಆಗಿ ಇವತ್ತು ರೆಸಿಸ್ಟೆನ್ಸ್ನ ತಗೊಂಡು ಮತ್ತೆ ಮೇಲ್ಗಡೆ ಬಂದಿದೆ. ಸೊ ಕೆಳಗಡೆ ನೋಡ್ತಾ ಬರೋದಾದ್ರೆ 22,800 815 ಇದೆಯಲ್ಲ ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಫಿನ್ ನಿಫ್ಟಿಗೆ. ಸೊ ಫಿನ್ ನಿಫ್ಟಿ ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಕೆಳಗಡೆ ಬರಬಾರ್ದು. 22,800 ಬಿಟ್ಟು ಕೆಳಗಡೆ ಬರಬಹುದು. ನೋಡಿ ಮೊನ್ನೆ ಅಲ್ಲಿಂದನೇ ಪ್ರೈಸೆಕ್ಷನ್ ಆಗಿದ್ದು ಮೇಲ್ಗಡೆ ಹೋಗಿರೋದು. ಹಿಂದೆ ಹಿಸ್ಟಾರಿಕಲ್ ನಿಮಗೆ ತುಂಬ ಪ್ರೈಸೆಕ್ಷನ್ಗಳು ನೋಡಲಿಕ್ಕೆ ಸಿಗುವಂಥ ಝೋನು. ಸೊ 22,815 ಬಿಟ್ಟು ಹೋಗಬಾರ್ದು. ಅಲ್ಲಿಂದ ಹೋಗಲಿಲ್ಲ ಅಂದರೆ ನಾಳೆ ಫಿನ್ ನಿಫ್ಟಿ 23,200 300 ಈ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪನ್ನು ಫಿಲ್ ಮಾಡೋ ಥರ ಒಂದು ಟ್ರೆಂಡಿಂಗ್ ಎಕ್ಸ್ಪೈರಿ ಬರುತ್ತಾ ಅಥವಾ ಈ 23,150ರಿಂದ ಈ 22,800 ಇದ್ರ ಮಧ್ಯದಲ್ಲೇ ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗುತ್ತಾ ಅನ್ನೋದು ಇಂಟ್ರೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಚೈನ್ ನೋಡ್ಕೊಂಡು ಬಂದ್ಬಿಡೋದಾದ್ರೆ ಯಾವ ರೀತಿ ಆಗಿದೆ ಅಂತ ನಾಳೆ ಫಿನ್ ನಿಫ್ಟಿಗೆ. ಸೊ ಫಿನ್ ನಿಫ್ಟಿ ನೋಡ್ತಾ ಬರೋದಾದ್ರೆ ನಮಗೆ 23,000ದಲ್ಲಿ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ 22,900 ಸ್ವಲ್ಪ ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. ಬಟ್ 23,000ದಲ್ಲಿ ಕ್ರೂಷಲ್ ಆಗಿರುವಂಥ ರೆಸಿಸ್ಟೆನ್ಸ್ ಕೂತ್ಕೊಂಡಿದೆ. ಸೊ ಹೆವಿಯಾಗಿ ಇವಾಗ ರೆಸಿಸ್ಟೆನ್ಸೇ ಕಾಣಿಸ್ತಾ ಇದೆ. ಸೊ ನಾಳೆ ಅಪ್ಪಿತಪ್ಪಿ ಈ ಓಎಗಳು ಚೇಂಜ್ ಆಗಲಿಲ್ಲ ಅಂತಂದರೆ 23,000 ಬಿಟ್ಟು ಹೋಗುವಂಥದ್ದು ಫಿನ್ ನಿಫ್ಟಿಗೆ ಕಷ್ಟ ಆಗ್ತಾ ಇರುತ್ತೆ. ಅವಾಗ ನಾವೇನು ಮಾಡ್ಬೋದು, ಇಲ್ಲಿಂದ ವಾಪಸ್ಸು ಗ್ಯಾಪ್ ಡೌನ್ ಓಪನಿಂಗ್ ಆಗ್ತಾ ಇದೆ ಅಂತಂದರೆ ಒಂದು ಸೈಡ್ ವೈಸ್ ಎಕ್ಸ್ಪೀರಿಯನ್ಸ್ ಅಂತ ಓದಕ್ಕೆ ಇಷ್ಟಪಡ್ತೀನಿ. ಅಂದರೆ 22,800 ಏನು ಮಾಡುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಆಗ ಒಂದು ನೋಡಿ ಲೋಯರ್ ಪ್ಯಾಟರ್ನ್ ಇಲ್ಲ ಆಗ್ತಾ ಬರ್ತಾ ಇದೆಯಲ್ಲ ಅದು ಕೂಡ ಕನ್ಫರ್ಮೇಷನ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ತುಂಬ ವಿಷಯ ನಿರ್ಧಾರ ಆಗೋಕ್ಕಿದೆ ನಾಳೆ. ಸೊ ಯಾವುದೇ ಕಾರಣಕ್ಕೂ 22,800 ನಾಳೆ ಬಿಟ್ಕೊಡ್ಬಾರ್ದು. ಇವತ್ತಿನ ಲೋ 22,880 ಇದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂದ್ರೂ ನೀವು ಓಕೆ ಇಲ್ಲ ಒಂದು ರೇಂಜ್ ಬೌಂಡ್ ಸೈಡ್ ವೈಸ್ ಎಕ್ಸ್ಪೈರ್ ಆಗ್ತಾ ಇದೆ ಅಂತ. ನಾಳೆ ಯಾವುದೇ ಕಾರಣಕ್ಕೂ ಇವತ್ತಿನ ಲೋ ಏನು ಮಾಡಿದೆಯಲ್ಲ 22,880 ಅದಕ್ಕಿಂತ ಕೆಳಗಡೆ ಓಪನ್ ಆಗಬಾರ್ದು. ಸೊ 22,880ರಿಂದ 950 ಇವತ್ತಿನ ಏನು ಝೋನ್ ಇದೆಯಲ್ಲ ಇದೇ ಝೋನಲ್ಲಿ ಓಪನ್ ಆಗಿ ನಮ್ಮ ಮೇಲ್ಗಡೆ ಕೊಡ್ತಾ ಇತ್ತು ಅಂತಂದರೆ 23,000 ಓಕೆ ಇಲ್ಲಿ ಈ ಒಂದು ಯು ಪ್ಯಾಟರ್ನ್ ಕೂಡ ಟೆಸ್ಟ್ ಆಗ್ತಾ ಹೋಗ್ಬೋದು. ಆ ರೀತಿ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ 22,800 ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ನಾಳೆ ವೀಕ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಚಾನಲ್ ರೆಫರೆನ್ಸ್ ಕೂಡ ಇದೆ, ಅದನ್ನು ಬೇಕಾದ್ರೆ ನೀವು ಹಾಕೊಂಡು ಹೋಗ್ಬೋದು. ಅದರಿಂದನೂ ಕನ್ಫರ್ಮೇಷನ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾಳೆ ಈ ಝೋನ್ನ ಏನಾದ್ರು ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಒಂದು ಒಳ್ಳೆ ಮೂಮೆಂಟು ಬರುವಂಥ ಸಾಧ್ಯತೆ ಇದೆ. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಹೇಗೇನು ಸ್ವಲ್ಪ ಹುಷಾರಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವತ್ತಿನ ಕ್ಲೋಸಿಂಗು ಏನೋ ನಮಗೆ ಕನ್ಫರ್ಮೇಷನ್ ಆಗಿ ಕ್ಲೋಸಿಂಗ್ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಮೊನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಇವತ್ತು ಅಲ್ಲೇ ಕೂಡ ಕ್ಲೋಸಿಂಗ್ ಆಗಿದೆ. ಸೊ ನೋಡೋಣ ನಾಳೆ ಬಿಯರ್ಸ್ ತಗೋಬರಬೇಕು ಅಂದರೆ ಅವ್ರಿಗೂ ಬೆಸ್ಟ್ ಆಪರ್ಚುನಿಟಿ, ಬುಲ್ಸಿಗೂ ಕೂಡ ಬೆಸ್ಟ್ ಆಪರ್ಚುನಿಟಿ. ಯಾವ ಕಡೆ ಮಾರ್ಕೆಟ್ ಹೋಗುತ್ತೆ ಅಂತ ನೋಡೋಣ. ಆಸ್ ಪರ್ OI ಇವಾಗ ನೋಡೋದಾದ್ರೆ ಇಲ್ಲಿ ಬಿಯರ್ಸೇ ಜಾಸ್ತಿ ಕೂತಿದ್ದಾರೆ ಫಿನ್ ನಿಫ್ಟಿ ಇಂಡೆಕ್ಸಲ್ಲಿ. ಸೊ ಅದಲ್ಲದೆ ನಾವು ನೋಡ್ತಾ ಹೋಗೋದಾದ್ರೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿತ್ತು. ನೋಡಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಇವತ್ತು ಚಾರ್ಟ್ಗಳೆಲ್ಲ ಅಲ್ಲೋಲ ಆಗೋಗ್ಬಿಟ್ಟಿದೆ. ಮೇಲೆ ಕೆಳಗೆ ಈ ರೀತಿ ಸುಮಾರು ಆಗ್ತಾ ಹೋಯಿತು. ಸೊ ಟ್ರೇಡಿಂಗ್ ವ್ಯೂ ಎಲ್ಲ ನೋಡ್ಕೊಂಡು ಬಂದ್ಬೋಣ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಇವತ್ತು 12,900 ಮೇಲ್ಗಡೆ, ಕೆಳಗಡೆ 12,700 ಸ್ಟ್ರಾಂಗಲ್ ಮಾಡ್ಕೊಂಡು ಕೂತ್ಕೋಬೋದಾಗಿತ್ತು. ಆ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಮೇಲ್ಗಡೆ ಓಪನ್ ಆದಾಗ ಇಲ್ಲಿ ಕೆಳಗಡೆ ಬರ್ತಾ ಇತ್ತು ಅಂದ್ರೂ 12,700 ಈ ಝೋನ್ ಇದೆಯಲ್ಲ 12,700 ಈ ಝೋನಲ್ಲಿ ಸಪೋರ್ಟ್ ಇರೋದ್ರಿಂದ ಆ ಝೋನ್ನ ಅಷ್ಟು ಸುಲಭ ಬಿಟ್ಕೊಡಲ್ಲ ಅನ್ನೋ ಒಂದು ಆಲೋಚನೆ ಇತ್ತು. ಅದೇ ರೀತಿ ಆಯಿತು. ಇಲ್ಲಿಂದ ಬಂದಾಗ ನೀವು ಆ ಟೈಮಲ್ಲಿ ನೀವು ಡೈರೆಕ್ಷನಲ್ಲಿ ಪಿ ಸೆಲ್ ಕೂಡ ಮಾಡ್ಬೋದಾಗಿತ್ತು. ಒಳ್ಳೆ ಮೂಮೆಂಟ್ ಬರ್ತಾ ಹೋಯಿತು. ಆದರೆ ಫುಲ್ ಕಂಪ್ಲೀಟ್ ಡಿಕೆ ಆಗಿರಲಿಲ್ಲ ಕೊನೆ ತನಕ. ಸೊ ಇಲ್ಲಿ ನೋಡ್ತಾ ಹೋಗೋದ್ರೆ ಒಂದು 50% ಎಕ್ಸಿಟ್ ಮಾಡೋದಾಗಿದ್ರೆ ಫಸ್ಟ್ ಹಾಫಲ್ಲೇ ಟ್ರೇಡ್ ಮುಗಿಸ್ಕೋಬೋದಾಗಿತ್ತು. ಬಟ್ ಇಟ್ಕೊಂಡು ಕೂತವರಿಗೆ ಲಾಸ್ಟ್ಗೆ ಇಲ್ಲಿ 12,700 ಕೂಡ ಕೆಳಗಡೆ ಬಿಡ್ತೀವಿ ಅಂತ ಬರೋಂಗಾಯ್ತು. OL ಕೂಡ ಸ್ಟ್ರಾಂಗ್ ಆಗ್ತಾ ಹೋಯಿತು. ಬಟ್ ಬೇರೆ ಇಂಡೆಕ್ಸ್ಗಳು ಹೆವಿ ವೇಟ್ಸ್ಗಳು ಯಾವುದು ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನೋಡಿ ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ಈ ರೀತಿ ಬಯಾಸ್ ಆಗಿರಬಾರ್ದು. ಆ್ಯಕ್ಚುಲಿ ನೀವು ಹೋಗ್ತೀರಿ ಅಂದರೆ ತೊಗೊಂಡ್ಬಿಡ್ಬೇಕು. ಬಟ್ ಇವತ್ತು ನೀವು ನೋಡ್ತಾ ಹೋಗೋದಾದ್ರೆ IT ಇಂಡೆಕ್ಸ್ ತುಂಬ ಪಾಸಿಟಿವ್ ಆಗಿತ್ತು, ರಿಲಯನ್ಸ್ ಪಾಸಿಟಿವ್ ಆಗಿತ್ತು. ಅದೇ ರೀತಿಯಾಗಿ ITC FMCG ಕೂಡ ಪಾಸಿಟಿವ್ ಆಗ್ತಾ ಹೋಯಿತು. LNT ಮಾತ್ರ ಫ್ಲಾಟ್ ಆಗಿ ನಡೀತಾ ಇತ್ತು 3,500ದಲ್ಲಿ. ಅದು ಬಿಟ್ಟರೆ ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು, HDFC ಬ್ಯಾಂಕು ತುಂಬ ವೀಕ್ ಅಂತಲ್ಲ, ಅದು ಕೂಡ ಸೈಡ್ ವೈಸ್. ಅಂದರೆ ಮೊನ್ನೆ ಏನೋ ಒಂದು ಗ್ರೀನ್ ಕಲರ್ ಮಾಡಿತ್ತು, ಅದ್ರ ಲೋ ಕೂಡ ಬಂದಿಲ್ಲ. ಹಾಗಾಗಿ ಎಲ್ಲೂ ಕೂಡ ಒಂಥರ ನಮಗೆ ಕಡಾಖಂಡಿತವಾಗಿ ಈ ರೀತಿಯಾಗಿ ನೆಗೆಟಿವ್ ಮೂಮೆಂಟೇ ಹೋಗುತ್ತೆ ಅನ್ನೋ ಥರ ಮೂಮೆಂಟ್ ಇರಲಿಲ್ಲ. ಎಲ್ಲಿದ್ರೂ ಒಂದು ಸೈಡ್ ವೈಸಲ್ಲೇ ಎಕ್ಸ್ಪೈರಿ ಮುಗಿಸ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಈ ಕಾರಣದಿಂದ ಆಪ್ಷನ್ ಸೆಲ್ಲಿಂಗ್ ಮಾಡಿದವರಿಗೆ ಸೊ ಒಂದು ಆಪರ್ಚುನಿಟಿ ಇತ್ತು ಮಾರ್ಕೆಟು. ನೋಡಿ ಇನ್ನೊಂದು ಪಾಯಿಂಟ್ ಇವತ್ತು ಮಾತಾಡಿದ್ವಿ. ಯಾವಾಗ ನೋಡಿ ಆ ರೀತಿ ಒಂದು ಸಿಚುವೇಷನ್ ಇರುತ್ತೆ, ನೀವು ಸ್ಟಾಪ್ ಲಾಸ್ ತೊಗೊಳಕ್ಕೆ ಇನ್ನೂ ಡೀಪಾಗಿ ನಿಮಗೆ ಸ್ಟಾಪ್ ಲಾಸ್ ಮಾಡೋಂಥ ಕ್ಯಾಂಡಲ್ಗಳು ಯಾವುದು
ಬರ್ತಾ ಇಲ್ಲ, ಹಿಸ್ಟಾರಿಕಲಿ ಸಪೋರ್ಟ್ಗಳು ಕಾಣಿಸ್ತಾ ಇದೆ. ಆದರೆ ಅಟ್ ದ ಸೇಮ್ ಟೈಮ್ ನೀವು ತುಂಬ ಕನ್ಫ್ಯೂಸ್ ಮಾಡ್ಕೊಂಡು ಕೊನೆ ತನಕ ನೀವು ಮೂಮೆಂಟ್ ಇಟ್ಕೊಳ್ತೀನಿ ಅಂತಿಲ್ಲ. ನೋಡಿ ಇಲ್ಲೊಂದು ಬೌನ್ಸ್ ಬಂತು ನೋಡಿ 12,700. ಆ ಟೈಮಲ್ಲಿ ನಿಮಗೆ ಯಾವ ರೀತಿ ಡಿಕೆ ಆಯಿತು ಅಂತಂದರೆ ಟಕ ಅಂತ ಕರಗೋಗ್ಬಿಡ್ತು ತೀಟ. ಸೊ ಆ ರೀತಿ ಇದ್ದಾಗ 2 ಕಾಲಲ್ಲಿ ಆದಂಥ ಕ್ಯಾಂಡ್ಲು ದಟ್ ಇಸ್ ದ ಬೆಸ್ಟ್ ಟೈಮ್ ಟು ಎಕ್ಸಿಟ್. ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಲ್ಲಿ ಇನ್ನೂ ಒಳ್ಳೆ ಆಪರ್ಚುನಿಟಿ ಕೊಡ್ತು ಮಾರ್ಕೆಟು, ಬಟ್ ದಟ್ಸ್ ಓಕೆ. ಅದಾದಮೇಲೆ ಮತ್ತೆ ವಾಲಟೈಲಿಟಿ ಇತ್ತು, ಕೊನೆಗೆ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಬಟ್ ಈ ರೀತಿ ಆಪರ್ಚುನಿಟಿ ಕೊಡ್ತಲ್ಲ, ಇದನ್ನ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವತ್ತು ಅಫ್ಕೋರ್ಸ್ ವೆಲ್ ಆ್ಯಂಡ್ ಗುಡ್ 12,700 ಮೇಲ್ಗಡೆ ಬಂತು, ಕ್ಲೋಸಿಂಗ್ ಆಗಿದೆ. ಬಟ್ ಅದೇ ರೀತಿ ಆಗಬೇಕು ಅಂತ ಏನಿಲ್ಲ. ಮಾರ್ಕೆಟ್ ಡಿಸೈಡ್ ಮಾಡಿದರೆ ಲೋಯರ್ ಲೋ ಅಂತ ಇಲ್ಲಿ ಒಂದು ಅಪೋಮೆಂಟ್ ಕೊಟ್ಟು ಮತ್ತೆ ಕೆಳಗಡೆ ಬಂದು ಕೂಡ ಕ್ಲೋಸಿಂಗ್ ಆಗ್ಬೋದಾಗಿತ್ತು. ಹಾಗಾಗಿ ಯಾವ ದಿನ ನಾವು ಮಾರ್ಕೆಟ್ನ ಒಂದು ಗ್ರೇಸ್ ಇರ್ತೀವಿ ಅಂದರೆ ತುಂಬ ನಿಮಗೇನು ಲಾಸ್ ಆಗಿರುತ್ತೆ ಅಂತನೂ ಅಲ್ಲ, ಹಾಗಂತ ಅಂದರೆ ಸ್ಟಾಪಸ್ ತೊಗೊಳೋ ಥರನೂ ಆಗಿಲ್ಲ ನಿಮಗೆ, ಬಟ್ ನಿಮ್ಮ ಕಡೆಗೆ ಮೂಮೆಂಟು ಇಲ್ಲ. ಸೊ ಕೊನೆ ತನಕ ನೀವು ಆ ಮಾರ್ಕೆಟ್ನ ಅಲ್ಲೇ ಒಂದು ಟೈಟ್ ಸಿಚುವೇಶನ್ ಕ್ಲೋಸ್ ಆಗ್ತಾ ಇರುತ್ತಲ್ಲ, ಅಂಥ ಟೈಮಲ್ಲಿ ನಾವು ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಂಥದ್ದು ಇರೋದಿಲ್ಲ. ಯಾಕಂದರೆ ಒನ್ ಸೈಡ್ ಡೈರೆಕ್ಷನಲ್ಲಿ ಹೋಗಿಲ್ಲ ಮಾರ್ಕೆಟು, ಅಟ್ ದ ಸೇಮ್ ಟೈಮ್ ನಿಮ್ಮ ಕಡೆಗೆ ಕಂಫರ್ಟಬಲ್ ಆಗೂ ಬಂದಿಲ್ಲ. ಅಂಥ ದಿನಗಳಲ್ಲಿ ಎನಿ ಒಂದು ಆಪರ್ಚುನಿಟಿ ಕೊಡುತ್ತಲ್ಲ ಆ ಮಾರ್ಕೆಟಲ್ಲಿ, ಅವಾಗ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಎಕ್ಸಿಟ್ ಮಾಡೋದ್ರ ಬಗ್ಗೆ ನೋಡಬೇಕು. ಅಲ್ಲಿ ನಾವೇನಾದ್ರು ಚೌಕಾಸಿ ಮಾಡ್ತೀವಿ, ಇನ್ನೂ ನನಗೆ ಪೂರ್ತಿ ಸಿಗಲಿ. ಅಫ್ಕೋರ್ಸ್ ಇವಾಗ ನಿಮ್ಮ ಲಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 10 ಲಾಟು 20 ಲಾಟಲ್ಲಿ ನೀವು ಟ್ರೇಡ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ಒಂದು 8-9 ಪಾಯಿಂಟ್ ಇದೆ ಅಂತಂದರೆ ಅಲ್ಲಿ ನಿಮಗೆ ಒಳ್ಳೆ ಅಮೌಂಟ್ ಅಂತ ಕಾಣಿಸ್ತಾ ಇರುತ್ತೆ. ಬಟ್ ಮಾರ್ಕೆಟ್ ಹಾಗೆ ಉಳಿಸುತ್ತಾ ಅನ್ನೋದು ಇಂಪಾರ್ಟೆಂಟ್. ಯಾವತ್ತು ನಿಮಗೆ ಈಸಿಯಾಗಿ ನಮಗೆ ನಮ್ಮ ಕಡೆಗೆ ಬಂದಿಲ್ಲ ಅಂತಂದಾಗ ಮೂಮೆಂಟು, ಅವತ್ತು ನಾವು ಏನಿರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಎಕ್ಸಿಟ್ ಮಾಡೋದ್ರ ಬಗ್ಗೆ ನೋಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಸುಮಾರು ದಿನ ಆ ರೀತಿ ಆಗುತ್ತೆ. ಆ ಥರ ಆದಾಗ ಮಾರ್ಕೆಟ್ ಅವಕಾಶ ಕೊಟ್ಟಿರುತ್ತೆ, ಆ ಅವಕಾಶನ ಉಪಯೋಗಿಸಬೇಕು. ಇವತ್ತು ಕೊನೆ ತನಕ ಕೊಟ್ಟಿದೆ ಯಾರಿಗಾದರೂ, ಬಟ್ ಈ ರೀತಿ ಆಗಿ ಇರೋ ಒಂದು ಆಪರ್ಚುನಿಟಿ ಕೊಟ್ಟು ಕೆಳಗೆ ಹೋಗಿರೋ ದಿನಗಳು ಸುಮಾರು ದಿನ ಇರುತ್ತೆ. ಆ ದಿನಗಳಿಂದ ಬಂದಿರುವಂಥ ಲೆಸನ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಸೆನ್ಸೆಕ್ಸು. ಸೊ ಸೆನ್ಸೆಕ್ಸಲ್ಲಿ ಸೇಮ್ ಅದು ಕೂಡ ಒಂದೇ ರೇಂಜಲ್ಲಿ ನಿಫ್ಟಿ ಥರನೇ ಇತ್ತು. ಸೊ ನೋಡಿ ತೊಗೊಂಡು ಇದ್ರದ್ದೆಲ್ಲ ಎಕ್ಸ್ಪೈರಿ ಲೇಟ್ ಆಗಿದೆ, ಅವಾಗ ಪ್ಲಾನ್ ಮಾಡಿ ತೊಗೊಳಂತೆ. ಅದೇ ರೀತಿಯಾಗಿ KPI ಗ್ರೀನ್ ಎನರ್ಜಿ ಬಗ್ಗೆ ಹೇಳಿ ಅಂತ ಒಬ್ರು ಕೇಳಿದ್ರಿ. ಸರ್ KPI ಗ್ರೀನ್ ಎನರ್ಜಿ ಏನೋ ಸ್ಪ್ಲಿಟ್ ಆದಂಗೆ ಕಾಣಿಸ್ತಾ ಇದೆ ಇತ್ತೀಚೆಗೆ. ಸೊ ಸ್ಟಾಕನ್ನು ನಾನು ಫಂಡಮೆಂಟಲಿ ಚೆಕ್ ಮಾಡಿಲ್ಲ. ಸೊ KPI ಗ್ರೀನ್ ಎನರ್ಜಿನಲ್ಲಿ ಸ್ವಲ್ಪ ಚುಕ್ಕಿ ಆಟ ಎಲ್ಲ ಇಟ್ಟಿರುವಂಥ ಸ್ಟಾಕು, ಹಾಗಾಗಿ ಸ್ವಲ್ಪ ದೂರನೇ ನಮಗೆ. ಬಟ್ ತುಂಬ ಒಂದು ಮೇಲ್ಗಡೆ ಲೆವೆಲ್ಗೆ ಹೋಗಿದೆ. 300 ರೂಪಾಯಿ ಇದ್ದಂಥ ಸ್ಟಾಕು ಲಾಸ್ಟ್ ನವಂಬರಲ್ಲಿ ಈಗ 1,000 ರೂಪಾಯಿಗೆ, ಅಂದರೆ ಆಲ್ಮೋಸ್ಟ್ 3x 4x ಗ್ರೋತು ಬರೀ ಒಂದು 4-5 ತಿಂಗಳು ಒಂದು ವರ್ಷದೊಳಗೆ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿಂದ ಒಂದು ಶಾರ್ಪ್ ಸೆಲ್ಲಿಂಗ್ ಕೂಡ ಬರ್ತಾ ಇದೆ. 1,100 ಅನ್ನೋದು ಒಂದು ಸ್ಟಾಪ್ ಲಾಸ್ ಥರ ಕಾಣಿಸ್ತಾ ಇದೆ, 900 ಅನ್ನೋದು ಸಪೋರ್ಟ್ ಥರ ಕಾಣಿಸ್ತಾ ಇದೆ. ಸೊ 900 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಸ್ಟಾಕ್ ವೀಕ್ ಆಗ್ತಾ ಹೋಗುತ್ತೆ. ಈಗ ನೀವು ಟ್ರೆಂಡ್ ಲೈನ್ ಅಂತ ನೀವು ನೋಡ್ತಾ ಹೋಗೋದು, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೋಬೋದು. ಆ ಟ್ರೆಂಡ್ ಲೈನ್ ಹತ್ತತ್ರಕ್ಕೆ ಇದೆ. ಸೊ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿ ಬರ್ತಾ ಹೋಯಿತು ಅಂತಂದರೆ ತುಂಬ ಒಂದು ಫಾಸ್ಟ್ ಮೂವ್ಮೆಂಟ್ ಬರ್ತಾ ಹೋಗ್ಬೋದು. ಈ ಗ್ರೀನ್ ಎನರ್ಜಿ ಸೆಕ್ಟರ್ ಸ್ಟಾಕ್ ಇರ್ಬೋದು, ಬಟ್ ನಾನು ಫಾಲೋ ಅಪ್ ಮಾಡಿಲ್ಲ ಯಾವ ರೀತಿಯಾಗಿದೆ ಏನು ಕತೆ ಅಂತ ಫಂಡಮೆಂಟಲಿ. ಬಟ್ ಸ್ವಲ್ಪ ಸ್ಟಾಕು ಓವರ್ ವ್ಯಾಲ್ಯೂಷನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಕರೆಕ್ಷನ್ ಬಂದರೆ ಯಾವುದೇ ರೀತಿ ಅಂತ ಆಶ್ಚರ್ಯ ಇಲ್ಲ. ಸೊ 900 ಅನ್ನೋದು ಸಪೋರ್ಟು. ನೀವು ಆಲ್ರೆಡಿ ಒಳ್ಳೆ ಲೆವೆಲ್ಗೆ ಆ್ಯಡ್ ಮಾಡ್ಕೊಂಡಿದ್ರೆ ಅಂದರೆ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ICICI ಬ್ಯಾಂಕ್ ನೋಡಿ, ICICI ಬ್ಯಾಂಕ್ ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು 1,150 ಲೆವೆಲಲ್ಲಿ. ಈಗ ಇದನ್ನ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ವಾಪಸ್ ಇದರೊಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಅಗೇನ್ ಇವತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸಪೋರ್ಟ್ ಇದ್ದಿದ್ರೆ ನಿಫ್ಟಿ ಖಂಡಿತವಾಗ್ಲೂ 24,600 ಮೇಲ್ಗಡೆ ಹೋಗ್ಬೋದಾಗಿತ್ತು. ಸೊ ನೋಡೋಣ ನಾಳೆ ಮತ್ತೆ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ವಾಪಸ್ ಬಂದು ಉಳ್ಕೊಳುತ್ತಾ ಅಥವಾ ಮೇಲೆ ಹೋಗುತ್ತಾ ಅಂತ ನೋಡಿ. ಇನ್ನೂ ಕೂಡ ಬಸ್ ಸ್ಟ್ಯಾಂಡ್ನ ಬೇಸಿಗೆ ಬಂದಿಲ್ಲ. ನಾಳೆ ಏನಾದ್ರು ಆ ಬಸ್ ಸ್ಟ್ಯಾಂಡ್ ಬೇಸ್ ಹತ್ತಿರ ಬಂದು ಕ್ಲೋಸಿಂಗ್ ಆಗ್ತಾ ಇದೆ ಮತ್ತೆ ನಾವು ವಾಪಸ್ ಈ ಕಡೆ ನೆಗೆಟಿವ್ ಕಡೆಗೆ ಬಯಸ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಮಾರ್ಕೆಟ್ ಆಟಾಡ್ತಾ ಇದೆ, ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಯಾವಾಗ ಮಾತಾಡ್ಕೊಂಡಿದ್ವಿ ಕ್ಯಾಂಡ್ಲು ಬಂದಾಗ, ಇಲ್ಲಿ ಒಂದು ದೊಡ್ಡ ಸೆಲ್ಲಿಂಗ್ ಕ್ಯಾಂಡ್ಲ್ ಆಗಿರ್ಬೋದು, ಲೋಯರ್ ಲೋ ಥರನೇ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ಅಂತ. ಈಗ ವಾಪಸ್ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಬಂದಿದೆ. ಇದು ಸ್ವಲ್ಪ ನೆಗೆಟಿವ್ ಆಗಿದೆ. ಸೊ ಕೆಳಗಡೆ ಬಂದರೆ 2,700 ಮತ್ತೆ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅದನ್ನ ಬಿಟ್ಟು ಕೆಳಗಡೆ ಹೊರತೋಯ್ತು ಅಂತಂದರೆ M&M ಸ್ವಲ್ಪ ವೀಕ್ ಸೆಂಟಿಮೆಂಟ್ ಬರ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ TCS ನೋಡಿ ಇವಾಗ ಒಂದು ಆಲ್ ಟೈಮ್ ಹೈಗೆ ಹೋಗಿದೆ ಇವತ್ತು ಮತ್ತೆ ತಿರ್ಗಾ. ಸೊ TCS ಇಸ್ ಲುಕಿಂಗ್ ವೆರಿ ಬುಲ್ಲಿಶ್ ಆನ್ ಚಾರ್ಟ್ಸ್. ಇವಾಗ ಐ ಥಿಂಕ್ ಇದು ಆಲ್ ಟೈಮ್ ಹೈ ಲೆವೆಲ್ ಅಲ್ವಾ, ಯಾವತ್ತೂ ಹೋಗಿರಲಿಲ್ಲ. ಕರೆಕ್ಟ್ 4,490 ಲೆವೆಲ್ಗೆ ಹೋಗಿದೆ ಇವಾಗ TCS ಅಲ್ಲಿ. ಪ್ರಾಫಿಟ್ ಬುಕಿಂಗ್ ಬಂದರೂ ಆಶ್ಚರ್ಯ ಇಲ್ಲ. ಆದರೆ ಮೊನ್ನೆ ನೋಡಿ ಇವೆಂಟ್ ಡೇ ದಿನ ಅಂದರೆ ಜುಲೈ 12ನೇ ತಾರೀಕು ಒಂದು ದೊಡ್ಡ ಮಟ್ಟಿನ ಬೈಯಿಂಗ್ ಆಗಿರುವಂಥ ಸಾಧ್ಯತೆ ಇದೆ ಇಲ್ಲಿ. ಯಾಕೆಂದರೆ ದೊಡ್ಡ ಕ್ಯಾಂಡ್ಲು ವಿತ್ ಹೈ ವಾಲ್ಯೂಮ್ ಆಗಿತ್ತು, ಅದಾದ್ಮೇಲಿಂದ ಸ್ಟಾಕ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ಬಂದರೆ ಈಗ 4,200 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ. ಫೆಬ್ರವರಿಲಿ ಒಂದು ರೆಸಿಸ್ಟೆನ್ಸ್ ತಗೊಂಡಂಥ ಲೆವೆಲು, ಜುಲೈಲಿ ಟೆಸ್ಟ್ ಮಾಡೋದಂಥ ಲೆವೆಲು ವಾಪಸ್ ಬಂದರೆ 4,200 ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಇನ್ಫೋಸಿಸ್ ಇಸ್ ಲುಕಿಂಗ್ ಗುಡ್ ಆನ್ ಚಾರ್ಟ್, ಅದು ಕೂಡ. ಅದೇ ರೀತಿಗೆ TCS ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. IT ಸೆಕ್ಟರ್ಗಳು ಚೆನ್ನಾಗಿದೆ. ಆಲ್ರೆಡಿ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ ಲಾಂಗ್ ಟರ್ಮಲ್ಲಿ. ಅದೇ ರೀತಿಯಾಗಿ ಝೊಮ್ಯಾಟೊ 280 ಟಚ್ ಮಾಡಿ ಒಂದು ಸೆಲ್ಲಿಂಗ್ ಬಂದಿದೆ. ಇಲ್ಲೊಂದು ದೊಡ್ಡ ವಾಲ್ಯೂಮ್ ಆಗಿತ್ತು, ಅದು ಕೂಡ ಇವೆಂಟ್ ಡೇ ಹತ್ತಿರಕ್ಕೆ ಆಗಿತ್ತು. ಅದಾದಮೇಲೆ ಇನ್ನೂ ಕೂಡ ಮೇಲ್ಗಡೆ ಹೋಗಿತ್ತು. ಆದರೆ ಇಲ್ಲಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋದಾದ್ರೆ ಅವತ್ತಿನ ಏನು ಹೈ ಮಾಡಿತ್ತು ಅದನ್ನ ಈಗಲೂ ಕೂಡ ರೆಸಿಸ್ಟೆನ್ಸ್ ತಗೊತಾ ಇದೆ. ಅಂದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮಾಡ್ತಾ ಇದೆ. ಹೈ ವ್ಯಾಲ್ಯೂಷನ್ ಇರುವಂಥ ಕಂಪನಿ ಫ್ಯೂಚರ್ ಪ್ರಾಸ್ಪೆಕ್ಟ್ ತುಂಬ ಚೆನ್ನಾಗಿರ್ಬೋದು, ಎಲ್ಲದೂ ಒಪ್ಕೊತೀನಿ. ಆದರೆ ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳ್ಳೋಂಥದ್ದು ಕೂತ್ಕೊಳ್ಳೋದಿಲ್ಲ. ಇನ್ನು ನಾನು ಹೈ ವ್ಯಾಲ್ಯೂಷನ್ ಕಂಪನೀಸ್ ಅಂತ ಒಂದು ವಿಡಿಯೋ ಮಾಡಿದಾಗ ನಿಮ್ಮ ಪೋರ್ಟ್ಫೋಲಿಯೋ ಇದ್ದರೆ ಜೋಪಾನ ಅಂತ ಮಾಡಿದಾಗ ಈ ಕಂಪನಿ ಬಗ್ಗೆ ಮಾತಾಡಿದ್ವಿ. ಸೊ ಝೊಮ್ಯಾಟೋದಲ್ಲಿ ಒಂದು ಒಳ್ಳೆ ಕರೆಕ್ಷನ್ ಆಗಬೇಕು, ಅವಾಗ ನೋಡ್ತಾ ಹೋಗೋಣಂತೆ. ಫ್ಯೂಚರ್ ಪ್ರಾಸ್ಪೆಕ್ಟ್ ಚೆನ್ನಾಗಿರ್ಬೋದು, ಟರ್ನ್ ಓವರ್ ಆಗ್ತಾ ಇದೆ. ನೆಗೆಟಿವ್ ಇದ್ದಿದ್ದಂಥ ಕಂಪನಿ ಪಾಸಿಟಿವ್ ಆಗಿ ಆಗ್ತಾ
ಆಗ್ತಾ ಇದೆ ಎಲ್ಲ ನಿಜ, ಆದರೆ ತುಂಬ ಒಂದು ದೊಡ್ಡ ರ್ಯಾಲಿ ಆಗಿದೆ. ಇದಕ್ಕೆ ಒಂದು ಕರೆಕ್ಷನ್ ಬರಬೇಕು. 200 ಲೆವೆಲ್ಗಿಂತ ಕೆಳಗಡೆ ಬರೋ ತನಕ ಸ್ಟಾಕ್ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದೇ ರೀತಿಗೆ ಟ್ರೆಂಡ್ ನೋಡಿ, ಕೆಲವೊಂದು ಎಲ್ಲ ಸ್ಟಾಕಲ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ತುಂಬ ಕಮ್ಮಿ ಸಮಯದಲ್ಲಿ ತುಂಬ ದೊಡ್ಡ ಗ್ರೋತ್ ಆಯಿತು ಅಂತಂದರೆ ಕೆಳಗಡೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆ ಒಂದು ಸಾಲಿಗೆ ಹೊರತುಪಡಿಸಿರುವಂಥ ಸ್ಟಾಕ್ ಅಂತ ಹೇಳ್ಬೋದು ಟ್ರೆಂಡು. ಇದನ್ನ ನಾನು ಗುರುವಾರ ಶುಕ್ರವಾರನೂ ಕೂಡ ಮಾತಾಡಿದ್ವಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಯಾಕೆ ಅಂತಂದರೆ ನೋಡಿ, ಒಂದು ದಿನ ಒಂದು ದೊಡ್ಡ ಮೂಮೆಂಟ್ ಆಯಿತು. 3000 ಇದ್ದಿದ್ದು ಸರಿಸುಮಾರು 3600 3700 700 ಪಾಯಿಂಟ್ಸ್ ಮೂಮೆಂಟು ಒಂದೇ ದಿನ ಆಯಿತು. ಇದು ಯಾವಾಗ ಆಗಿದ್ದಂಥದ್ದು ಫೆಬ್ರವರಿಯಲ್ಲಿ ಈ ವರ್ಷ. ಅವತ್ತು ದೊಡ್ಡ ವಾಲ್ಯೂಮಲ್ಲಿ ಕೂಡ ಆಗಿತ್ತು. ಅದಾದಮೇಲೆ ಏನಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ಬೋದು, ಬ್ರೇಕ್ಔಟ್ ಫೇಲ್ಯೂರ್ ಆಗ್ಬೋದು, ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇತ್ತು. ಮಾರ್ಕೆಟ್ ಅದ್ರ ಮೇಲ್ಗಡೆ ಆ ಲೋನ್ ಅವತ್ತೇನು ಮಾಡಿತ್ತಲ್ಲ ಹೈ, ಅದಕ್ಕೆ ಕೆಳಗಡೆ ಟೆಸ್ಟ್ ಮಾಡೋಕ್ಕೆ ಬರಲಿಲ್ಲ ಟ್ರೆಂಡಲ್ಲಿ, ಅದ್ರ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತಾನೆ ಇತ್ತು. ಎಲ್ಲಿ ತನಕ ಹೋಯ್ತು ನೋಡಿ, 3600 5600 ಅಂದರೆ ಇನ್ನೂ 2000 ಪಾಯಿಂಟ್ಗಳು ಮೇಲ್ಗಡೆ ಹೋಯಿತು. ಈಗೇನಾಯಿತು, ಮತ್ತೆ ರಿಸಲ್ಟ್ ದಿನ ಅವತ್ತು ನೋಡಿ, ಅವತ್ತು ಆಗಿದ್ದು ಇವೆಂಟ್ ದಿನ, ಈಗ ಮತ್ತೆ ಇನ್ನೊಂದು ಇವೆಂಟ್ ಬರ್ತಾ ಹೋಯಿತು. ಆ ಇವೆಂಟ್ ದಿನ ಕೂಡ ಒಂದು ದೊಡ್ಡ ಕ್ಯಾಂಡಲ್ ಮಾಡ್ತು. 5600 ಸರಿಸುಮಾರು 6400 ಅಂದರೆ ಸರಿಸುಮಾರು 700 860 ಏನು ಮಾಡಿತ್ತಲ್ಲ, ಅದೇ ರೀತಿಯಾದಂಥ ದೊಡ್ಡ ಕ್ಯಾಂಡ್ಲು, ದೊಡ್ಡ ವಾಲ್ಯೂಮು. ಇಲ್ಲೂ ಕೂಡ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಓಕೆ ಇಲ್ಲಿಂದ ಒಳಗಡೆ ಬರುತ್ತಾ ಅಂತಂದರೆ ನೋಡಿ, ಇಲ್ಲ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗೋಕ್ಕೆ ರೆಡಿ ಆಗ್ತಾ ಇತ್ತು. ಲಕ್ಕಿಲಿ 6600 ಸೆಲ್ ಮಾಡಿದ್ವಿ. 50% ನಮ್ಮ ಮಾರ್ಜಿನ್ ಬ್ಲಾಕ್ ಆಗಿರುತ್ತೆ, ಮತ್ತು ಓವರ್ನೆಟ್ ಪೊಸಿಷನ್ ಕೂಡ ಕ್ಯಾರಿ ಮಾಡಬೇಕು. ಈ ಒಂದು ಫ್ಯೂಚರ್ ಇನ್ಸ್ಟೆನ್ಸಸ್ನ ನೋಡಿಕೊಂಡು ನಾವೇನು ಮಾಡಿದ್ವಿ, ಶುಕ್ರವಾರ ಇದರಿಂದ ಎಕ್ಸಿಟ್ ಮಾಡಿದ್ವಿ. ಎಕ್ಸಿಟ್ ಮಾಡಿಲ್ಲ ಅಂತಂದರೆ ಇವತ್ತು ತುಂಬ ದೊಡ್ಡ ಲಾಸ್ನ ತಗೋಬೇಕಾಗಿತ್ತು ಟ್ರೆಂಡಲ್ಲಿ, ಬಟ್ ಇಟ್ಸ್ ಕುಡ್ ಬಿ ಎಕ್ಸಿಟೆಡ್. ಆ ಎಕ್ಸಿಟ್ ಮಾಡಿದಾಗ ನನಗೆ ತುಂಬ ಸಣ್ಣ ಪ್ರಾಫಿಟ್ ಅಂತ ಬಂತು. 110 112 ರೂಪಾಯಿ ಇದ್ದಿದ್ದಂಥದ್ದು 102 ರೂಪಾಯಿಗೋ ಏನೋ ಕೊಟ್ಟು ಆ 7-8 ಪಾಯಿಂಟ್ ಅಷ್ಟೇ ನಮಗೆ ಸಿಕ್ಕಿದ್ದಂಥದ್ದು. ಬಟ್ ದಟ್ಸ್ ಓಕೆ, ಅಟ್ಲೀಸ್ಟ್ ವಿ ಎಕ್ಸಿಟೆಡ್. ಸೊ ಅದಕ್ಕೆ ಇಂಪಾರ್ಟೆಂಟು ಸ್ಟಾಕಲ್ಲಿ ನಾವು ಮಾಡುವಂಥದ್ದು ಆಪ್ಷನ್ಸ್ನ ಸ್ಟಾಕಲ್ಲಿ ಪೊಸಿಷನ್ ತೊಗೊತೀರಾ ಅಂತಂದರೆ ಇದು 1 ತಿಂಗಳು ಟೈಮ್ ಇರುತ್ತೆ, ಎಲ್ಲ ನಿಜ. ಬಟ್ ಯೂಶಲಿ ನಾನು 3rd ವೀಕಲ್ಲಿ ಯಾವುದೇ ಸ್ಟಾಕ್ ಆಪ್ಷನ್ನ ಕ್ಯಾರಿ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅಷ್ಟರೊಳಗೆ ಅಂದರೆ ಈಗ ಈ ತಿಂಗಳು ಕೊನೆಯಲ್ಲಿ ನೆಕ್ಸ್ಟ್ ಮಂತಿನ ನಾವು ಯಾವ್ದಾದ್ರು ಸ್ಟಾಕ್ ಆಪ್ಷನ್ಸ್ನ ಎಂಟ್ರಿ ಆದ್ವಿ ಅಂತಂದರೆ ಅದನ್ನ ನೆಕ್ಸ್ಟ್ ಮಂತಿನ 2nd ವೀಕ್ ಒಳಗಡೆ ಎಕ್ಸಿಟ್ ಮಾಡೋದಕ್ಕೆ ನೋಡಬೇಕು. ಯಾಕಂದರೆ ಫಸ್ಟ್ ಆಫ್ ಆಲ್ ಆಪ್ಷನ್ ಬೈಯಿಂಗ್ ಮಾಡೋದಾದ್ರೆ ನಿಮ್ಗೆ ನೋಡಿ ಅಲ್ಲಿ ಡೆಲಿವರಿ ನೀವು ತೊಗೋಬೇಕಾಗುತ್ತೆ, ಇಂದ ಮನೆ ಆಗ್ತಾ ಹೋಯ್ತು ಅಂತ ಅದೊಂದು ರಿಸ್ಕ್ ಇದ್ದೇ ಇರುತ್ತೆ. ಮತ್ತು ನ್ಯೂಸ್ಗಳನ್ನೋದು ತುಂಬ ಬರ್ತಾ ಇರುತ್ತೆ. ಅಂದರೆ ಸ್ಟಾಕನ್ನು ಇಂಡೆಕ್ಸ್ ಥರ ಆಗೋದಿಲ್ಲ. ಇಂಡೆಕ್ಸಲ್ಲೂ ಸಡನ್ ಮೂಮೆಂಟ್ ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಸೆಕ್ಯೂರಿಟಿ ಬ್ಯಾನ್ ಆಗ್ತಾ ಹೋಗುತ್ತೆ ಸ್ಟಾಕ್ಗಳಲ್ಲಿ, ಮತ್ತು ಇವೆಂಟ್ಸ್ಗಳಿರುತ್ತೆ, ಇನ್ನೇನೋ ಒಂದು ಆಕ್ವಿಸಿಷನ್ ಆಗ್ತಾ ಇರುತ್ತೆ, ಯಾವ್ಯಾವ್ದು ಆಗ್ತಾ ಇರುತ್ತೆ ನೋಡಿ. ಸ್ವಲ್ಪ FI ಆಕ್ಟಿವಿಟಿ ಖಂಡಿತ ಆಗೋ ಥರ ಕಾಣಿಸ್ತಾ ಇದೆ ಇಲ್ಲಿ. ಇಷ್ಟು ದೊಡ್ಡ ವಾಲ್ಯೂಮ್ಗಳು ಬಂದಿದೆ. ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂತಂದರೆ ಅವತ್ತಿನ ಡೆಲಿವರಿ ಪರ್ಸೆಂಟೇಜ್ ನೋಡಿ ಹೇಳ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ. ಬಟ್ ವ್ಯಾಲ್ಯೂಯೇಷನ್ ವೈಸ್ ತುಂಬ ಹೈ ವ್ಯಾಲ್ಯೂಯೇಷನಲ್ಲಿದೆ ಖಂಡಿತವಾಗ್ಲೂ. ಆದರೆ ಇವರು ಮಾಡ್ತಿರೋಂಥ ಸೇಲು, ಫ್ಯೂಚರ್ ಪ್ರಾಸ್ಪೆಕ್ಟ್ ಇದು ನೋಡಿ ಏನು ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಮಂತ್ ಆನ್ ಮಂತ್ ನೋಡ್ತಾ ಹೋಗಿ ನಿಮಗೆ 2023ರಿಂದ ಒಂದೇ ಒಂದು ಮಂತ್ ಕೂಡ ರೆಡ್ ಕ್ಯಾಂಡಲ್ಗಳು ಕ್ಲೋಸಿಂಗ್ ಆಗಿದ್ದು ಕಾಣಿಸಿಲ್ಲ, ಗೀಟೇ ಇಲ್ಲ. ಆ ರೀತಿಯಾಗಿರೋಂಥ ಮೂಮೆಂಟ್ ಆಗಿದೆ. ಸರಿಸುಮಾರು 1000 ರೂಪಾಯಿ ಇದ್ದಿದ್ದು 6000 ರೂಪಾಯಿಗೆ ಹೋಗಿದೆ. ಸೊ ಕೆಳಗಡೆ ಬಂದ್ರೂ ಅದೇ ರೀತಿ ಬರ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಮ್ಮ ವಾರನ್ ಬಫೆಟ್ ಅವರು ಒಂದು ಬುಕ್ಕನ್ನು ಹೇಳಿದ್ದಾರೆ, ದ ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ಅಂತ. ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬುಕ್ಕಲ್ಲಿ ಒಂದೆರಡು ಚಾಪ್ಟರ್ಗಳು ತುಂಬ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ಮಿಸ್ಟರ್ ಮಾರ್ಕೆಟ್ ಅಂತ ಒಂದು ಮಾತಾಡ್ತಾರೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ. ಸೊ ಅವಾಗ ನೆನಪಾಯಿತು, ಮಾರ್ಕೆಟ್ ಒಂದ್ಸಲ ಏನು ಮಾಡುತ್ತೆ ಅಂದರೆ ಕೆಲವೊಂದಕ್ಕೆ ಈಗ ಓಲಾ ಎಲೆಕ್ಟ್ರಿಕ್ ಬಗ್ಗೆನೂ ಕೆಲವ್ರಿಗೆ ನ್ಯೂಸ್ ಇರ್ಬೋದು. ಸೊ ಆಯಿತು, ರಿಸಲ್ಟ್ ಬಂತು, ನೆಕ್ಸ್ಟ್ ಟೆಸ್ಲಾ ಅಂತ ಹೇಳ್ತಿರ್ಬೋದು, ಎಲ್ಲ ಇರ್ಬೋದು. ಬಟ್ ಒಂದ್ಸಲ ಮಾರ್ಕೆಟ್ ಏನು ಮಾಡಿಬಿಡುತ್ತೆ, ಒಂಥರ ಮೂಡಿ ಪಾರ್ಟ್ನರ್ ಅಂತ ಹೇಳ್ತಾರೆ ಆ ಬುಕ್ಕಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅವರು. ಒಂದೊಂದ್ಸಲ ಹಿಂಗೋ ಇರುತ್ತೆ, ಇನ್ನೊಂದ್ಸಲ ಹೆಂಗೆ ಇರುತ್ತೆ. ಆದರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮಗೇನು ಮೇಲ್ಗಡೆ ತುಂಬ ಜಾಸ್ತಿ ದುಡ್ಡು ಕೊಡ್ತಾ ಇದೆ ಮಾರ್ಕೆಟ್ ಅಂದರೆ ಅವಾಗ ಕೊಟ್ಬಿಡ್ಬೇಕು. ಅದನ್ನ ತುಂಬ ಚೀಪಾಗಿ ಕೊಡ್ತಾ ಇದೆ ಅಂತಂದರೆ ನಾವು ತೊಗೊತ ಹೋಗಬೇಕು ಆ ರೀತಿಯಾಗಿ. ಸೊ ಯಾವತ್ತದು ಚೀಪ್ ಅಂತ ಅನಿಸುತ್ತೋ ಮಾರ್ಕೆಟಿಗೆ, ಆಗ ಅದು ತುಂಬ ವೈಲೆಂಟಾಗಿ ಅದರಲ್ಲಿ ರಿಯಾಕ್ಷನ್ ಕೊಡುತ್ತೆ. ಯಾವ ಲೆವೆಲಿಗೆ ಅಂತಂದರೆ ಆ ಕಂಪ್ನಿ ಅವಾಗ ಚೆನ್ನಾಗಿ ರೆವೆನ್ಯೂ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ರು ಕೂಡ ಮಾರ್ಕೆಟ್ ಹಿಂದೆ ತುಂಬ ವ್ಯಾಲ್ಯೂಯೇಷನ್ ಕೊಟ್ಬಿಟ್ಟಿದ್ರಿಂದ ಅದಕ್ಕೆ ತುಂಬ ಕೆಳಗಡೆ ಬೀಳ್ತಾ ಹೋಗುತ್ತೆ. ಇವತ್ತು ನಾನು ಮಾತಾಡಲ್ಲ, ಟ್ರೆಂಡಲ್ಲಿ ಒಂದು ಒಳ್ಳೆ ಕರೆಕ್ಷನ್ ಆಗಿದ್ದೇನೆ. ಬೇಕಾದರೆ ಈ ವಿಡಿಯೋ ಇದನ್ನ ಮತ್ತೆ ನೆನಪಿಟ್ಕೊಂಡು ಮಾತಾಡ್ತಾ ಹೋಗುತ್ತೆ. ಹೆಂಗೆ ರಕ್ಷಾಬಂಧನ ದಿನ ಮಾತಾಡಿದ್ದೀವಿ, ಸೊ ನೆನಪಿರುತ್ತೆ ಅಂತ ಅನ್ಕೋತೀನಿ. ಮಾರ್ಕೆಟ್ ಮಾತುಕತೆ ಚಾನಲ್ ವೀಕ್ಷಕರೆಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮಾರ್ಕೆಟ್ ಮಾತುಕತೆ ಚಾನಲ್ನ ನೋಡ್ತಾ ಇರಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾಟ್ ಶಾಪ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.